ಜೊತೆ ಜೊತೆಯಲಿ ಭವಾನಿ ಪರ್ವತ ಹೇಗಿದೆ? ಬಿಗ್ರೆ ಹಾಗೆ ಮಾಡಬೇಡಿ ಪ್ಲೀಸ್. ನನಗೆ ಒಂದಿನ ಟೈಮ್ ಕೊಡಿ. ನಾ ಮಾತಾಡ್ತೀನಿ ಅವನ ಹತ್ರ. ನಾನು ಎಲ್ಲ ಸರಿ ಮಾಡ್ತೀನಿ. ಅದು ಹಾಗಲ್ಲ ಬಿಗ್ರೆ, ಪ್ಲೀಸ್ ಒಂದೇ ದಿನ. ಬಿಗ್ರೆ, ಹಲೋ ಹಲೋ. ಅಭಿ, ತೃಪ್ತಿ ಆಯ್ತಾ ನಿನ್ಗೆ? ನಾನೇನ್ ಮಾಡಿದೆ ಮಾಮ್? ಆಗೋ ಮದುವೆ ಕಲ್ಲು ಹಾಕ್ಬಿಟ್ಟಿಯಲ್ಲೋ. ಆನಂದ ಆಗಿರ್ಬೇಕಲ್ವಾ ನಿಂಗೆ? ಸುಹಾಸಿನಿ ಅಪ್ಪ ಫೋನ್ ಮಾಡಿದ್ರು, ನಿಮ್ ಮಗನ್ಗೆ ಇಷ್ಟ ಇಲ್ಲದೆ ಇದ್ಮೇಲೆ ನನ್ ಮಗಳನ್ನ ಯಾಕ್ರಿ ಕೊಡ್ಬೇಕು ಅಂತ ಬಾಯಿಗೆ ಬಂದಾಗ ಬೈ ಫೋನ್ ಇಟ್ಬಿಟ್ರು. ಎಂತ ಅವಮಾನ ಆಯ್ತು ಗೊತ್ತಾ ನಂಗೆ. ಸಾರಿ ಮಾಮ್, ನನ್ನಿಂದ ನಿಮ್ಗೆಲ್ಲ ತೊಂದರೆ ಅಲ್ವಾ? ಹೌದು, ಮತ್ತೆ ನೀನ್ ಹಠ ಹುಡುಗಾಟ ಕಡಿಮೆ ಆಗಿದ್ರೆ ಎಲ್ಲ ಸರಿ ಹೋಗ್ತಿತ್ತು. ಅದ್ ಯಾವಳು ತ್ರಿಪುರ ಸುಂದರಿ ಬೇಕು ಅಂತ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಎರಡು ವರ್ಷ ಕಷ್ಟಪಟ್ಟು ಹುಡುಕಿದೀನಿ ಆ ಹುಡುಗಿನ. ನನ್ 16 ಕಂಡೀಷನ್ಗೂ ಒಪ್ಪಿಗೆ ಆಗಿದ್ದು ಒಬ್ಬಳು ಹುಡುಗಿ. ಅಂತ ಹುಡುಗಿ ಕೈ ತಪ್ಪು ಹೋದ್ಲಲ್ಲೋ. ಹೊಟ್ಟೆಗೆ ಬೆಂಕಿ ಹಾಕ್ದಾಗ ಆಗ್ತಿದೆ ನಂಗೆ. ಹೋಗ್ಲಿ ಬಿಡು ಮಾಮ್, ಆ ಹುಡುಗಿ ಇಲ್ಲ ಅಂದೇನಂತೆ. ಅಂದ್ಕೊಂಡಿದ್ದಾದ್ರೆ ಅವಳಿಗಿಂತ ಒಳ್ಳೆಯವರೇ ನಿನಗೆ ಸೊಸೆಯಾಗಿ ಸಿಗ್ತಾರೆ. ಮಾತಲ್ಲಿ ಹೇಳ್ದಷ್ಟು ಸುಲಭ ಅಲ್ಲಪ್ಪ. ಅಂತ ಹುಡುಗಿನ ಹುಡ್ಕೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು. ಈಗೇನು ಮುಳುಗೋಗಿಲ್ಲ ಮಾಮ್. ನಮ್ಮ ಶಾಲಿನೇ ನೀನು ಅಂದ್ಕೊಂಡಿದ್ದಕ್ಕಿಂತ ಪರ್ಫೆಕ್ಟ್ ಆಗಿದ್ದಾರೆ. ನೀನ್ ಬರೀ 16 ಕಂಡೀಷನ್ ಹಾಕಿರೋ ಹುಡುಗಿನ ಹುಡುಕಿದ್ದೆ ಅಲ್ಲ, ಆ 16 ಕಂಡೀಷನ್ ಜೊತೆ ಇನ್ನೂ 16 ಕಂಡೀಷನ್ ಲಿಸ್ಟ್ ಮಾಡ್ಕೊ. ಯಾಕಂದ್ರೆ ನನ್ನ ಶಾಲಿನಿ 32 ಕಂಡೀಷನ್ ಪಾಸ್ ಆಗ್ತಾರೆ ಅಂತ ದೇವತೆ ಅವರು. ದೇವತೆ ಅಂತ ನೀ ಹೇಳ್ಬಿಟ್ರಾಗ್ಲಿಲ್ವೋ? ನಾನು ಒಪ್ಕೋಬೇಕು. ನಿನ್ನ ಹುಡುಗಿ ನನ್ ಸೊಸೆ ಆಗಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಸಾಧ್ಯ ಇದೆ ಮಾವ್, ನೀನ್ ಮನ್ಸು ಮಾಡ್ಬೇಕಷ್ಟೆ. ಈಗ ನಿಮ್ಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಸಂತೋಷನಾ? ಯಾಕಮ್ಮ? ಇನ್ನೇನ್ ಮತ್ತೆ, ನನ್ ಮಗನಿಗೆ ಇಲ್ಲಿದ್ದೆಲ್ಲ ತಲೆಗೆ ತುಂಬಿ ಆಗ್ತಾ ಇದ್ದಿದ್ ಮದುವೆನ ಹಾಳು ಮಾಡ್ಬಿಟ್ಟಲ್ಲ ಮಾವ. ನಾನು ಹಾಳು ಮಾಡಿದ್ನ? ನೀವೇ ಮತ್ತೆ. 20 ವರ್ಷದ ಹುಡುಗ ಅನ್ಕೊಂಡು ಅವ್ನಿಗೆ ಹಚ್ಕೊಡ್ತಾ ಇದ್ದಿದ್ ನೀವೇ ತಾನೆ. ನಿಮ್ಮಿಂದಾನೆ ಅವ್ನ ದಾರಿ ತಪ್ಪಿರೋದು. ಇಲ್ಲಮ್ಮ, ನಾನೇನು ಮಾಡಿಲ್ಲ. ನೀವೇನ್ ಮಾಡೋದು ಬೇಕಾಗೂ ಇಲ್ಲ. ತಲೆ ಮೇಲೆ ತಲೆ ಬಿದ್ರು ಸರಿ, ನನ್ ಮಗನ್ ಮದ್ವೆ ನಾನ್ ಅನ್ಕೊಂಡ್ ಹಾಗೆ ಆಗ್ಬೇಕು. ಇಲ್ಲ ಅಂದ್ರೆ ನನ್ ಜೀವ ತೆಗ್ದಿದ್ ಪಾಪನ ನಿಮ್ಮನೆ ಸುತ್ಕೊಳ್ಳೋದು. ಅಯ್ಯೋ ದೇವ್ರೆ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅಂತ ವಿನಾಕಾರಣ ನನ್ನನ್ನ ಶನಿ ದೇವ್ರನ್ನ ಮಾಡ್ಬಿಟ್ಲಪ್ಪ.
ಆಂಟಿ ಕರಿಬೇಡ ನಿನ್ನನ್ನ. ನೀನ್ ಮುಖ ನೋಡೋಕ್ಕೂ ನನ್ಗೆ ಇಷ್ಟ ಇಲ್ಲ. ಯಾಕಂಟಿ ಈಗೆಲ್ಲ ಮಾತಾಡ್ತಿದ್ದೀರ? ನಾನು ಅಷ್ಟೊಂದು ಕೆಟ್ಟವನ? ಒಳ್ಳೆಯವನು ಅನ್ನೋ ಕೆಲಸ ನೀನ್ ಯಾವುದು ಮಾಡೇ ಇಲ್ವಲ್ಲಪ್ಪ. ಕಷ್ಟನೋ ಸುಖನೋ ನಮ್ಮ ಪಾಡಿಗೆ ನಾವಿದ್ವಿ. ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಹೇಗೋ ಜೀವನ ಸಾಗಿಸ್ತಿದ್ವಿ. ಅಂತ ಸಮಯದಲ್ಲಿ ನಮ್ಮ ಅನ್ನ ಕಿತ್ಕೊಂಡವನೇ ನೀನು. ನಾನಾ? ಇನ್ಯಾರು? ನನ್ನ ಮಗಳ ಬಗ್ಗೆ ಟಿವಿಲಿ ಇಲ್ಲದೆ ಇರೋ ಅಪಪ್ರಚಾರ ಮಾಡಿ ಅವಳ ಕೆಲಸ ಹೋಗೋವಾಗ ಮಾಡಿ ಅವಳು ಮರ್ಯಾದೆ ಕಳೆದಿದ್ದು ಯಾರು? ನೀನಾ ನಾನಾ? ಹೂವಿನ ಥರ ಇದ್ದ ನನ್ನ ಮಗಳ ಜೀವನನ ಬೆಂಕಿಗೆ ಹಾಕ್ತವ್ ನೀನು. ಅದು ಸಾಲದು ಅಂತ ಅವಳು ಹಿಂದೆ ಬಿದ್ದು ಕೊಡಬಾರ್ದು ಕಾಟ ಕೊಟ್ಟಿದ್ಯಾ. ಈಗ ಪ್ರೀತಿ ಪ್ರೇಮ ಅಂತ ಏನೇನೋ ಹೇಳ್ಕೊಂಡು ನಿಮ್ಮಂತ ಕತ್ರೆಗಳನ್ನೆಲ್ಲ ತಗೊಂಡೋಗಿ ಎಲ್ಲಾದ್ರೂ ಹಾಳು. ಪ್ಲೀಸ್ ಆಂಟಿ, ನಿಮ್ಮ ಪ್ರಕಾರ ನಾನು ಮಾಡಿದ ತಪ್ಪೇ ಇರ್ಬೋದು. ಆದರೆ ನಾನು ಯಾಕೆ ಹಾಗೆಲ್ಲ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಆಂಟಿ. ನಾನು ಹೇಳಿದ್ಮೇಲೆ ನಿಮಗೆ ನಾನು ಮಾಡಿದ ತಪ್ಪು ಅನ್ಸಿದ್ರೆ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ. ಬೇಡಪ್ಪ ಬೇಡ. ನೀನು ಒಂದಕ್ಕೆ ಇನ್ನೊಂದು ಕತೆ ಕಟ್ಟೋದು ಬೇಡ. ನಾವು ಅದನ್ನ ಕುರಿಗಳ ತರ ನಂಬೋದು ಬೇಡ. ಒಟ್ಟಲ್ಲಿ ನಿಮ್ಮಂತ ಶ್ರೀಮಂತರ ಸಹವಾಸನೆ ಬೇಡ. ಸುಮ್ಮನೆ ಹೊಟ್ಟೋಗು. ಆಂಟಿ ಹೀಗೆ ಮಾತಾಡಬೇಡಿ. ದೊಡ್ಡವರಾಗಿ ನೀವೇ ಅರ್ಥ ಮಾಡ್ಕೊಳ್ದೆ ಇದ್ರೆ ಹೇಗೆ ಆಂಟಿ? ಅಯ್ಯೋ, ನಾವೆಂತ ದೊಡ್ಡವರಪ್ಪ. ದುಡ್ಡಿರೋ ನಿಮ್ಮಂತ ಶ್ರೀಮಂತರೇ ದೊಡ್ಡವರು. ನೀವು ಆಡಿದ್ದೇ ನ್ಯಾಯ, ಮಾಡಿದ್ದೇ ಶಾಸನ. ನಮ್ಮಂತ ಬಡವ್ರ ಜೀವನದಲ್ಲಿ ಆಟ ಆಡೋದು ಅಂದ್ರೆ ನಿಮ್ಗೊಂಥರ ಮೋಜು ಮಸ್ತಿ ಅಲ್ವಾ? ಆಂಟಿ ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡಬೇಡಿ. ನಾನಂತ ಹುಡುಗ ಅಲ್ಲ. ನೀನ್ ಎಂತ ಹುಡುಗ, ನಿನ್ ಯೋಗ್ಯತೆ ಏನು ಅಂತ ಅವತ್ತೇ ಗೊತ್ತಾಯ್ತಲ್ಲ. ನೋಡು, ವಯಸ್ಸಿಗೆ ಬಂದಿರೋ ಹುಡುಗ ನೀನು. ನಿನಗೆ ಬೀದಿಲಿ ಬೈದ್ರೆ ಅಂದ್ರೆ ಅವಮಾನ ಆಗುತ್ತೆ. ನನಗೆ ಸಿಟ್ಟು ಬಂದು ಕೈಗೆ ಸಿಕ್ಕದನ್ನ ತಗೊಂಡು ಬಾರ್ಸಕ್ ಮುಂಚೆ ಇಲ್ಲಿಂದ ಹೊರಟೋಗು. ಆಂಟಿ ಪ್ಲೀಸ್. ಮಾತಾಡಿದ್ರೆ ಹೋದ್ರೆ ಸರಿ. ಹೇಳಿದ್ನಲ್ಲ, ನನ್ ಕೋಪ ಬರ್ಸ್ಬೇಡ, ನನ್ ಕಣ್ಮುಂದೆ ನಿಂತ್ಕೋಬೇಡ ಅಂತ. ಮತ್ತೆ ಬಿಡುವ, ಹೋಗೋ. ಹೋಗಲ್ಲ, ಹೋಗೋ. ಚೆನ್ನಾಗಿದ್ದೀರಾ ಆಂಟಿ? ಚೆನ್ನಾಗಿದ್ದೀವಮ್ಮ. ಏನ್ ಚೆನ್ನಾಗಿರೋದೋ ಏನೋ. ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡ್ರು ಕೆಲವು ಪಾಪಿಗಳು ಚೆನ್ನಾಗಿರೋಕ್ ಬಿಡಲ್ಲ. ಯಾರ ಹುಡ್ಗನ ಬಗ್ಗೆ ಹೇಳ್ತಿದ್ದೀರಾ? ಅವನ ಬಗ್ಗೆ ಮಾತಾಡಿ ಯಾಕೆ ನನ್ನ ನಾಲ್ಗೆನೆ ಕೆಡಿಸ್ಕೊಳ್ಳಿ. ಬಿಟ್ಟಾಕು. ಆ ಹುಡ್ಗ ಯಾರಂತ ನಿಮ್ಗೆ ಗೊತ್ತಾ? ಆ ಪುಣ್ಯಾತ್ಮನಿಂದನೇ ನೀವು ಇವತ್ತು ಜೀವಂತವಾಗಿರೋದು. ಅವತ್ತು ನೀವು ಆಸ್ಪತ್ರೆ ಸೇರ್ಕೊಂಡಾಗ ಆಪ್ರೇಷನ್ಗೆ ದುಡ್ಡಿಲ್ಲದೆ ನಿಮ್ಮ ಮಗಳು ಒದ್ದಾಡ್ತಿದ್ರಲ್ಲ, ಆ ಟೈಮಲ್ಲಿ ಬಂದು ದುಡ್ಡು ಕಟ್ಟಿ ಆಪ್ರೇಷನ್ ಮಾಡಿಸಿದ ಈ ಹುಡುಗನೇ. ತನ್ನ ಹೆಸರು ಹೇಳ್ಕೊಳ್ದೇನೆ ನಿಮ್ಮ ಜೀವ ಕಾಪಾಡಿದ್ದಿದೆ ಹುಡುಗನೇ. ಯಾರಪ್ಪ? ಬಟ್ಟೆ ಐರನ್ ಕೊಟ್ಟಿದ್ಯಾ? ಇಲ್ಲ, ನಿಮ್ಮ ಮನಸ್ಸು ಸುಕ್ಕಾಗಿದೆಯಲ್ಲ ಆಂಟಿ, ಅದನ್ನು ಐರನ್ ಮಾಡಬೇಕಾಗಿತ್ತು. ಅಂದ್ರೆ? ನಾನು ಪ್ರವೀಣ್ ಅಂತ, ಅಭಯನ್ ಫ್ರೆಂಡು. ಅದಕ್ಕೇನಿವಾಗ? ಹೋ, ಅವನ ಪರವಾಗಿ ನಿನ್ನನ್ನು ರಾಯಭಾರ ಕಳಿಸಿದ್ದಾನ ಇಲ್ಲಿಗೆ? ಸತ್ಯವಾಗ್ಲೂ ಇಲ್ಲ ಆಂಟಿ. ನಾನು ಇಲ್ಲಿಗೆ ಬಂದಿರೋ ವಿಷಯನೂ ಅವನಿಗೆ ಗೊತ್ತಿಲ್ಲ. ಗೊತ್ತಾದರೆ ನನಗೇ ಬೈತಾನೆ. ಬೈಸ್ಕೊಂಡ್ರೂ ಪರವಾಗಿಲ್ಲ ಅಂತ ನಿಮ್ಮ ಹತ್ರ ಬಂದಿದ್ದೀನಿ. ನಿಮ್ಮ ಹತ್ರ ಎರಡು ವಿಷಯ ಹೇಳಬೇಕಾಯ್ತು. ಮೊದಲನೇದು, ನಮ್ಮ ಅಭಯ್ ಇತ್ತೀಚೆಗೆ ನಿಮ್ಗೋಸ್ಕರ ಇನ್ನೊಂದು ಹೆಸರಿಟ್ಕೊಂಡ. ಏನ್ ಗೊತ್ತಾ? ಅಬ್ರಹಾಂ ಅಂತ. ಅಬ್ರಹ್ಮ ಅಂದ್ರೆ? ಅದೇ ಅಬ್ರಹಾಂ. ಹೊಂಬೆಳಕು ಟ್ರಸ್ಟ್ ಅಂತ ಮಾಡಿ ನಿಮ್ಮ ಮಗಳಿಗೆ 1 ಲಕ್ಷ ಕೊಟ್ನಲ್ಲ, ಅದೇ ಅಬ್ರಹಾಂ. ನಿಮ್ ಕಷ್ಟ ತೀರ್ಸೋಕೆ ಯೇಸು ಕ್ರಿಸ್ತನ್ ತರ ಬಂದು ಕಾಪಾಡ್ದವನು. ಅಷ್ಟೇ ಅಲ್ಲ ಆಂಟಿ, ಇದುವರೆಗೂ ನೀವು ಯಾರ್ಯಾರ ಹತ್ರ ಸಾಲ ಮಾಡ್ಕೊಂಡಿದ್ರೋ ಅವ್ರ ಹೆಸರನ್ನೆಲ್ಲ ಪಟ್ಟಿ ಮಾಡಿಸಿ 1 ರೂಪಾಯಿ ಬಿಡದೆ ವಾಪಸ್ ಮಾಡಿಸಿದವನು ಅವನೇನೆ. ನಮ್ಮ ಶಾಲಿನಿ ಟೀಚರ್ಗೆ, ಅವ್ರ ಮನೆಯವ್ರಿಗೆ ಯಾವ ಥರದ್ದು ಕಷ್ಟ ಆಗಬಾರ್ದು, ಅವ್ರು ಯಾವತ್ತೂ ಸಂತೋಷವಾಗಿರಬೇಕು, ಅವ್ರು ಯಾರ ಕಾಟನೂ ಇಲ್ಲದೆ ನೆಮ್ಮದಿಯಾಗಿ ಮಗು ಥರ ನಿದ್ದೆ ಮಾಡಬೇಕು ಅಂತ ಪ್ರತಿ ಸಲ ಹೇಳ್ತಿದ್ದವನು ಅವನೇನೆ.
ಶಾಲಿನಿ ಅಂದರೆ ಅವ್ರ ಹೆಣ್ಣಲ್ಲ, ಅವರೊಬ್ರು ದೇವತೆ. ನನ್ನ ಲೈಫನ್ನು ಉದ್ಧಾರ ಮಾಡೋಕ್ಕೆ ಬಂದಿರೋಳು ಅಂತ ಹೇಳ್ಕೊಂಡು ಅವ್ರಿಗೆ ಕಷ್ಟಗಳೇ ಬರಬಾರ್ದು, ಪ್ರತಿ ಕ್ಷಣ ನಗ್ನಗ್ತಾ ಇರಬೇಕು ಅಂತ ಬಯಸ್ದವನು ಅವನೇನೆ. ಇದೆಲ್ಲ ನಿಮ್ಮ ಹತ್ರ ಹೇಳ್ತೀನಿ ಅಂದಿದ್ದಕ್ಕೆ ಅವ್ನು ಬಿಲ್ಕುಲ್ ಒಪ್ಪಲೇ ಇಲ್ಲ. ಮಾಡೋ ಸಹಾಯ ಯಾವತ್ತೂ ಗುಟ್ಟಾಗಿರ್ಬೇಕು ಅಂದಿದ್ದ. ಅಂಥವನ ಬಗ್ಗೆ ನೀವು ನಿಜ ಹೇಳ್ತೀನಿ ಆಂಟಿ, ನನಗೆ ಗೊತ್ತಿರೋ ಹಾಗೆ ನಮ್ಮ ಅಬ್ಬ ಯಾವತ್ತೂ ಯಾವ ಹುಡುಗಿ ಬಗ್ಗೆನೂ ಕೆಟ್ಟಂಗೆ ನಡ್ಕೊಳೋನಲ್ಲ. ಇದೇ ಫಸ್ಟ್ ಟೈಮ್ ಅವನೊಬ್ರನ್ನ ಇಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರೋದು, ಹಚ್ಕೊಂಡಿರೋದು, ಈ ಮಟ್ಟಕ್ಕೆ ಪ್ರೀತಿಸ್ತಿರೋದು. ಅಂಥೊಂದು ಪ್ರೀತಿ ಮೋಸ ಮಾಡಬೇಡಿ ಆಂಟಿ, ಅವನಿಗೆ ಅನ್ಯಾಯ ಮಾಡಬೇಡಿ. ಅವನ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಆದರೆ ಪ್ರೀತಿಲಿ ತುಂಬಾ ದೊಡ್ಡವನು. ಅವನನ್ನ ಅಷ್ಟೊಂದು ಚೀಪಾಗಿ ನೋಡಬೇಡಿ ಆಂಟಿ. ಹಾಗೇನಾದರೂ ನೋಡಿದ್ರೆ ಪ್ರೀತಿ ಅನ್ನೋ ಪದಕ್ಕೆ ಅವಮಾನ ಮಾಡ್ದಂಗೆ ಆಗುತ್ತೆ. ಯೋಚನೆ ಮಾಡಿ ಆಂಟಿ, ಎಷ್ಟೋ ವರ್ಷದ ನಂತರ ನಿಮ್ಮ ಮಗಳಿಗೊಂದು ಒಳ್ಳೆ ಜೀವನ ಸಿಗ್ತಾ ಇದೆ. ಅದನ್ನು ಕಿತ್ಕೊಂಡು ಆಮೇಲೆ ಸಂಕಟ ಪಡಬೇಡಿ, ಯೋಚನೆ ಮಾಡಿ. ನಾನೇನು ಬರ್ತೀನಿ. ರಂಗ, ಏನಪ್ಪ ತಂದೆ ಇದೆಲ್ಲ? ಯಾಕೆ ಹೀಗೆ ಮಾಡ್ತಾ ಇದೀಯಾ? ವಯಸ್ಸಲ್ಲಿ ಚಿಕ್ಕವನು, ಗುಣದಲ್ಲಿ ದೊಡ್ಡವನು. ನಾನೇನು ಮಾಡಲಿ ಈಗ? ನನ್ನ ಮಗಳ ಬದುಕಿಗೆ ಒಂದು ದಾರಿ ತೋರಿಸು. ನೀನೇ ಏನಾದರೂ ಒಂದು ದಾರಿ ತೋರಿಸು ತಂದೆ, ದಾರಿ ತೋರಿಸು. ಯಾಕ್ರಿ ಟಾರ್ಚರ್ ಮಾಡ್ತಿದ್ದೀರಾ? ಹೇಳ್ಬೇಕಾಗಿದ್ನೆಲ್ಲ ಅವತ್ತೇ ಹೇಳದ್ನಲ್ಲ. ಬಟ್ ನಾನು ಹೇಳ್ಬೇಕಾಗಿದ್ದು ನೀವಿನ್ನೂ ಕೇಳಿಸ್ಕೊಂಡೇ ಇಲ್ವಲ್ಲ. ನನ್ಗದ್ ಬೇಕಾಗೂ ಇಲ್ಲ. ಪ್ಲೀಸ್ ಕಣ್ರಿ. ಏನ್ ದಾದಾಗಿರಿ ಮಾಡ್ತಿದ್ದೀರಾ? ಬಿಡ್ರಿ ದಾರಿನ. ಪ್ಲೀಸ್ ಕಣ್ರಿ ದಿಶಾ, ಅಷ್ಟೊಂದು ಅವಾಯ್ಡ್ ಮಾಡಬೇಡಿ ನನ್ನನ್ನು. ಗಲ್ಲಿಗೇರಿಸುವಾಗಲೂ ಅಪರಾಧಿಗೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ಅಂಥದ್ರಲ್ಲಿ ನಾನೇನು ತಪ್ಪೇ ಮಾಡಿಲ್ಲ. ಅಷ್ಟಾದರೂ ಯಾಕೆ ಇಷ್ಟೊಂದು ಸತಾಯಿಸ್ತಿದ್ದೀರಾ? ತಪ್ಪು ಮಾಡಿಲ್ವಾ? ನಿಮ್ಮ ಮನ್ಸಲ್ಲಿ ಯಾವುದೇ ಕೆಟ್ಟ ಯೋಚನೆನೂ ಬಂದಿಲ್ವಾ? ಹಾಗಂತ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನೋಡೋಣ. ನನ್ನ ಮನಸ್ಸು, ಬುದ್ಧಿ, ಆತ್ಮ ಅಂತ ಏನೇನಿದೆ ಅದೆಲ್ಲದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಶಾಲಿನಿ ಅವ್ರ ವಿಷಯದಲ್ಲಿ ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ತಪ್ಪು ಮಾಡಿಲ್ವಾ? ನಿಮ್ಮ ಮನ್ಸಲ್ಲಿ ಯಾವುದೇ ಕೆಟ್ಟ ಯೋಚನೆನೂ ಬಂದಿಲ್ವಾ? ಹಾಗಂತ ನಿಮ್ಮ ಎದೆ ಮುಟ್ಕೊಂಡು ಹೇಳಿ ನೋಡೋಣ. ನನ್ನ ಮನಸ್ಸು, ಬುದ್ಧಿ, ಆತ್ಮ ಅಂತ ಏನೇನಿದೆ ಅದೆಲ್ಲದನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಶಾಲಿನಿ ಅವ್ರ ವಿಷಯದಲ್ಲಿ ನಾನು ಯಾವತ್ತೂ ತಪ್ಪು ಮಾಡಿಲ್ಲ. ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ದೀನಿ ಅನ್ನೋದು ಬಿಟ್ರೆ ಬೇರೆ ಇನ್ಯಾವ ಅಪರಾಧನೂ ಮಾಡಿಲ್ಲ. ಪ್ಲೀಸ್ ದಿಶಾ ಅವರ, ನಿಮ್ಮನ್ನೆಲ್ಲ ಹೋಲಿಸ್ಕೊಂಡ್ರೆ ಶಾಲಿನಿ ಅವ್ರು ನನಗೆ ಈಸಿಯಾಗಿ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದು ನಿಜ. ಅದೇ ರೀತಿ ನಾನು ನಡ್ಕೊಂಡಿದ್ದು ನಿಜ. ಆದರೆ ಹೋಗ್ತಾ ಹೋಗ್ತಾ ನೀವೆಲ್ಲರೂ ನನಗೆ ತುಂಬ ಹತ್ರ ಆಗ್ಬಿಟ್ರೆ. ಈಗ ನಿಜವಾಗ್ಲೂ ನಿಮ್ಮೆಲ್ಲರೂ ಪ್ರೀತಿಸ್ತಾ ಇದ್ದೀನಿ. ನೀವೆಲ್ಲರೂ ನನಗೆ ಬೇಕು. ನಿಮ್ಮೆಲ್ಲರ ಕಡೆಯಿಂದ ಶಾಲಿನಿ ನನಗೆ ಬೇಕು. ಪ್ಲೀಸ್ ನನ್ನನ್ನು ದೂರ ಮಾಡಬೇಡಿ. ಅದು ಹೇಗ್ರಿ ಸಾಧ್ಯ? ನಮ್ಮ ಅಕ್ಕನಿಗೂ ನಿಮಗೂ ಎಷ್ಟು ವರ್ಷ ಡಿಫ್ರೆನ್ಸ್ ಅಂತ ಗೊತ್ತು ತಾನೆ? ಅದನ್ನೆಲ್ಲ ನೀವು ನಂಬ್ತಿರೋ ದಿಶಾ. 5 ವರ್ಷ ಚಿಕ್ಕವನಾದ ಮಾತ್ರಕ್ಕೆ ನನ್ಗೆ ಇಷ್ಟಪಡೋ ರೈಟ್ಸೇ ಇಲ್ವಾ? 5 ವರ್ಷ ದೊಡ್ಡವರಾದ ಮಾತ್ರಕ್ಕೆ ಅವ್ರು ನನ್ನ ಜೊತೆ ಸುಖವಾಗಿರಲ್ಲ ಅಂತ ಹೆಂಗ್ರಿ ಅಂದ್ಕೋತೀರಾ? ಪ್ರೀತಿಗೆ ವಯಸ್ಸಿಗಿಂತ ಮನ್ಸು ಮುಖ್ಯ ಅಲ್ವೇನ್ರಿ? 50 ವರ್ಷದ ಮುದ್ಕೊಂಗೆ 20 ವರ್ಷದ ಹುಡುಗಿ ಕೊಟ್ಟು ಮದುವೆ ಮಾಡಿದ್ರು ನೀವೆಲ್ಲ ಸುಮ್ಮನೆ ಇರ್ತೀರ. ಅದೇ 5 ವರ್ಷ ಜಾಸ್ತಿ ಇರೋ ಹುಡುಗಿನ ನಾನು ಇಷ್ಟಪಟ್ರೆ ಯಾಕ್ರಿ ತಪ್ಪು ಅಂತೀರಾ?
ತಪ್ಪು ಅಂತ ನಾನು ಹೇಳ್ತಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಫ್ಲರ್ಟ್ ಮಾಡ್ತಿದ್ದೀರಾ, ಅಕ್ಕನ ಜೀವನದಲ್ಲಿ ಆಟ ಆಡ್ತಿದ್ದೀರಾ ಅನ್ಸ್ಬಿಟ್ಟಿತ್ತು. ಅದಕ್ಕೆ ನಾನು ಅಷ್ಟೆಲ್ಲ ಮಾತಾಡಿದ್ದು. ನಮ್ಮಮ್ಮನ ಆಣೆ ರೀ, ಎಲ್ಲ ಏನೂ ಇಲ್ಲ. ನಾನು ಅವ್ರನ್ನ ಬೈ ಹಾರ್ಟ್ ಇಷ್ಟಪಡ್ತಿದ್ದೀನಿ. ಅವ್ರು ನನಗೆ ಸಿಕ್ಕಿದ್ರೆ ನನ್ನ ಲೈಫೇ ಸ್ವರ್ಗ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ. ನಿಮ್ಗಿನ್ನೂ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅಂದರೆ ನಮ್ಮ ಮನೆಯವ್ರನ್ನ ಕರ್ಕೊಬಂದು ಮಾತಾಡಿಸ್ತೀನಿ. ದೊಡ್ಡವ್ರ ಮುಖಾಂತನೇ ಹೆಣ್ಣು ಕೇಳಿಸ್ತೀನಿ. ಅವ್ರ ಮೇಲಿನ ಗ್ಯಾರಂಟಿಗಾದರೂ ಈ ಮದುವೆಗೆ ಒಪ್ಪಿಗೆ ಕೊಡಿಸ್ರಿ ಪ್ಲೀಸ್. ನಿಮ್ಗಿನ್ನೂ ನನ್ನ ಮೇಲೆ ಅನುಮಾನ ಇದ್ರೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಪರೀಕ್ಷೆ ಮಾಡ್ಕೊಳ್ಳಿ. ಯಾರ ಹತ್ರ ಏನು ಬೇಕಾದ್ರೂ ವಿಚಾರಿಸ್ಕೊಳ್ಳಿ. ನನ್ನ ಬಗ್ಗೆ 1% ನೆಗೆಟಿವ್ ಆನ್ಸರ್ ಬಂದರೂ ಸಾಕು, ನಾನು ಯಾವತ್ತೂ ನಿಮ್ಮ ಮನೆ ಕಡೆ ತಲೆನೂ ಹಾಕಲ್ಲ. ಆದರೆ ಪಾಸಿಟಿವ್ ರೆಸ್ಪಾನ್ಸ್ ಏನಾದರೂ ಬಂದರೆ ಶಾಲಿನಿ ಅವ್ರನ್ನ ಮದುವೆಗೆ ಒಪ್ಪಿಸ್ತೀರಾ ಪ್ಲೀಸ್? ನಿಮ್ಮೇಲೆ ನನಗೆ ಯಾವುದೇ ಅನುಮಾನನೂ ಇಲ್ಲ. ಆದರೆ ಅಕ್ಕನ ಒಪ್ಸೋದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ಯಾರ ಮಾತನ್ನೂ ಅವಳು ಕೇಳೋದಿಲ್ಲ. ಅವಳ ಹತ್ರ ಈ ವಿಷಯ ಮಾತಾಡೋಷ್ಟು ಧೈರ್ಯನೂ ನಮಗಿಲ್ಲ. ಇದೇನಿದ್ರು ಅಮ್ಮನಿಂದ ಮಾತ್ರ ಸಾಧ್ಯ. ಆದರೆ ಆಂಟಿ ಅಂತೂ ನನ್ನ ಮೇಲೆ ಕೆಂಡನೇ ಕಾರ್ತಿದ್ದಾರೆ. ನನ್ನ ಮುಖ ನೋಡೇ ಸಿಟ್ಕೊಂಡು ಹೋಗ್ತಾರೆ. ನಾನು ಯಾವ ಮಾತು ನಂಬೋ ಸ್ಥಿತಿಲಿ ಅವರಿಲ್ಲ. ಅಮ್ಮನ ಒಪ್ಸೋಕೆ ಒಂದು ದಾರಿ ಇದೆ. ಆದರೆ ಆಂಟಿ ಅಂತೂ ನನ್ನ ಮೇಲೆ ಕೆಂಡನೇ ಕಾರ್ತಿದ್ದಾರೆ. ನನ್ನ ಮುಖ ನೋಡೇ ಸಿಟ್ಕೊಂಡು ಹೋಗ್ತಾರೆ. ನಾನು ಯಾವ ಮಾತು ನಂಬೋ ಸ್ಥಿತಿಲಿ ಅವರಿಲ್ಲ. ಅಮ್ಮನ ಒಪ್ಸೋಕೆ ಒಂದು ದಾರಿ ಇದೆ. ನಮ್ಮ ರಂಗನ ವಿಷಯದಲ್ಲಿ ಅಮ್ಮ ತುಂಬ ಎಮೋಷ್ನಲ್ ಆಗ್ತಾಳೆ. ರಂಗನ್ ಇಟ್ಕೊಂಡು ಯಾರು ಏನೇ ಸಾಕ್ಷಿ ಹೇಳಿದ್ರು ಅಮ್ಮ ಖಂಡಿತ ನಂಬ್ತಾಳೆ. ನೀವು ಸೀದಾ ಮನೆಗೆ ಹೋಗಿ ರಂಗನ್ ಸಾಕ್ಷಿ ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿರೋದೆಲ್ಲ ಹೇಳ್ಕೊಂಡು ನೋಡಿ. ಅಮ್ಮ ಖಂಡಿತ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೋತಾಳೆ. ಅಮ್ಮ ಓಕೆ ಅಂದರೆ ಆಯಿತು, ಅಕ್ಕನ ಅವಳೇ ಒಪ್ಪಿಸ್ತಾಳೆ. ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ದಿಶಾ ಅವರೇ. ಇದೊಂದು ಉಪಕಾರನ ನನ್ನ ಸಾಯವರೆಗೂ ಮರೆಯಲ್ಲ. ಬರ್ತೀನಿ. ಇದೇನೋ ಇಷ್ಟು ಬೇಗ ಬಂದ್ಬಿಟ್ಟೆ, ಕೆಲ್ಸಕ್ಕೆ ಹೋಗ್ಲಿಲ್ವಾ? ರಂಗ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಸೀನಿಯರ್ ಮೇಲೆ ನಿನಗೆ ತುಂಬ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ನಿನ್ನ ಅಪ್ಪ ಅಂತ ಕರೀತಾರೆ. ನಿನ್ನ ಮಗಳು ಚೆನ್ನಾಗಿರ್ಬೇಕು ಅಂದರೆ ಅವ್ರನ್ನ ನನ್ನ ಕೈಗೆ ಒಪ್ಸು. ಅವ್ರನ್ನ ಮಗು ಥರ ಜೋಪಾನ ಮಾಡ್ತೀನಿ. ರಂಗ, ಇದುವರೆಗೂ ನನ್ನ ಕಡೆಯಿಂದ ಎಲ್ಲ ಪ್ರಯತ್ನ ಮಾಡಿದ್ದಾಗಿದೆ. ಆದರೆ ಕಡೆ ಸಲ ನಿನ್ನ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ನಾನೇನಾದರೂ ಸೋತ್ರೆ ನಿನ್ನ ಮಗಳು ಸೋತಂಗೆ. ಅವಳು ಗೆಲ್ಲಬೇಕು ಅಂದರೆ ನನ್ನ ಗೆಲ್ಲಿಸ್ಲೇಬೇಕು ಪ್ಲೀಸ್. ಅಭಿ, ಇದೇನೋ ಹೀಗೆ ಬಂದು ಹಾಗೆ ಹೋಗ್ತಿದ್ಯಾ? ಇದೇನಿದು ವಿಗ್ರಹ? ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ? ನಿನ್ನ ಸೊಸೆನ ಕರ್ಕೊಂಬರೋದಕ್ಕೆ ಮಾಮ್. ಸೊಸೆನಾ? ಇನ್ನೂ ಅವಳ ವಿಷಯ ಬಿಟ್ಟಿಲ್ವಾ? ಬಿಟ್ಟರೆ ನನ್ನ ಇಡೀ ಲೈಫಲ್ಲಿ ಆಸೆ ಅನ್ನೋದನ್ನೇ ಬಿಡಬೇಕಾಗತ್ತೆ. ನಾನು ಬರ್ತೀನಿ. ನಿಂತ್ಕೊಳ್ಳ, ಇದೆಲ್ಲ ಚೆನ್ನಾಗಿರಲ್ಲ ಅಭಿ. ಸಿಗದೆ ಇರೋಳಿಗೋಸ್ಕರ ಯಾಕಪ್ಪ ಇಷ್ಟೆಲ್ಲ ಒದ್ದಾಡ್ತಾ ಇದೀಯಾ? ಕಷ್ಟಪಟ್ಟು ಹುಡುಕಿದ್ರೆ ಆ ದೇವರೇ ಸಿಗ್ತಾನಂತೆ. ಇನ್ನು ಆ ದೇವ್ರ ಸೃಷ್ಟಿ ಮಾಡ್ರೆ ನನ್ನ ಶಾಲಿನಿ ಸಿಗಲ್ವಾ? ಪ್ಲೀಸ್ ಮಾಮ್, ಇದೊಂದ್ಸಲ ನನ್ನ ತಡಿಬೇಡ. ಅದ್ರ ಬದಲು ನನ್ನ ಬ್ಲೆಸ್ ಮಾಡಿ ಕಳಿಸಿ ಅಲ್ವೋ? ಪ್ಲೀಸ್ ಮಾಮ್. ಇವನ ಆಶೀರ್ವಾದಕ್ಕೆ ಶಕ್ತಿ ಬರೋದೆ ನಿಮ್ಮ ಆಶೀರ್ವಾದ ಸಿಕ್ಕಾಗ. ಪ್ಲೀಸ್ ಬ್ಲೆಸ್ ಮೀ ಮಾಮ್. ಒಂದೇ ಒಂದ್ಸಲ ಒಳ್ಳೇದಾಗಲಿ ಅಂತ ಹಾರೈಸ್ಬಿಡಿ. ಏನಂತ ಹಾರೈಸ್ಲೋ? ಆಯಿತು, ನಿನ್ನ ಕೆಲಸದಲ್ಲಿ ನಿನಗೆ ಯಶಸ್ಸು ಸಿಗಲಿ. ಆದಷ್ಟು ಬೇಗ ಈ ಮನೆಗೆ ಒಳ್ಳೆ ಸೊಸೆ ಬರಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಮಾಮ್. ಲವ್ ಯು ಸೋ ಮಚ್. ಬರ್ಲಾ? ಹೋಗ್ಬಾ. ಮೆಡ್ಲಲ್ಲಿ ಕೆಂಡ ಹಾಕ್ಬಿಟ್ಟು ತಣ್ಣಗಿರೋ ಹಬ್ಬ ಅಂತ ಹೇಳ್ತಿದೆಯಲ್ಲೋ.
ಹೇಗೋ ತಡ್ಕೊಳ್ಳಿ ನಾನು.